ವೀಕ್ಷಕರೇ ನಮಸ್ಕಾರ. ಮೈಸೂರಿನಲ್ಲಿ ಹೊಸ ಮನೆಯ ಹುಡುಕಾಟದ ಇನ್ನೊಂದು ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಕೊಪ್ಲೂರು ಸರ್ವೆ ನಂಬರ್ಗೆ ಸೇರಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡ ಅಲಾಟೆಡ್ ಸೈಟ್, ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ನಲ್ಲಿ 30-40 ಸೈಟ್ನಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ. ದಿಸ್ ಇಸ್ ಅ ವೆಸ್ಟ್ ಫೇಸಿಂಗ್ ಸೈಟ್ ವಿಚ್ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಮನೆ ಹೇಗಿದೆ, ಯಾವ ಥರ ಪ್ಲ್ಯಾನ್ ಇದೆ, ಡಿಸೈನ್ ಹೋಗೋಕ್ಕೆ ಮುಂಚೆ ಮನೆಯ ಲೊಕೇಶನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದಿರೋದು ಮೈಸೂರು ಮಧ್ಯಭಾಗದಿಂದ, ಅಂದರೆ JP ನಗರ ರಿಂಗ್ ರೋಡ್ ಆದ ನಂತರ JP ನಗರ ಇರೋದು ಸರಿಸುಮಾರು 5 ಕಿಲೋಮೀಟರ್ ಇದೆ. ಅಲ್ಲಿಂದ ರಿಂಗ್ ರೋಡ್ ಇಂದ ಸರಿಸುಮಾರು ಅರ್ಧ ಕಿಲೋಮೀಟರ್ ಟೋಟಲಿ ಮೈಸೂರು ಸಿಟಿ ಸೆಂಟರಿಂದ, ಅಂದರೆ ದೇವರಾಜರಸ್ ರೋಡ್ ರಸ್ತೆ, ಪ್ಯಾಲೇಸು ಅಥವಾ ಸಯ್ಯಾಜಿರಾವ್ ರೋಡು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಸರಿಸುಮಾರು 7 ಕಿಲೋಮೀಟರ್ ಒಳಗೆ ಇರುವಂತಹ ಮೂಡ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ ಇದು. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಇದೆ. ವಾಟರ್ ಸೋರ್ಸ್, ವಾಟರ್ ಪ್ರಾಬ್ಲಮ್ ಇನ್ನೆಂದಿಗೂ ಮುಂದಕ್ಕೆ ನಿಮಗೆ ಬರದೇ ಇರುವಂಥ ಬೋರ್ವೆಲ್ ಹಾಕಿದ್ದಾರೆ. ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ. 2 ಮೋಟ್ರ್ಗಳಿಟ್ಟಿದ್ದಾರೆ. ಸರಿಸುಮಾರು 12,000 ಲೀಟರ್ ಸಂಪಿದೆ. 2 ಓವರ್ ಹೆಡ್ ಟ್ಯಾಂಕ್ ಇದೆ. ಸೋಲಾರ್ ಇದೆ. ಈ ಮನೆ ಅಂದರೆ ಸೇಲ್ಗಿರುವಂತಹ ಮನೆ. ಮುಂಭಾಗದಲ್ಲಿ ನಿಂತಿದ್ದೀನಿ. ಸೊ ಪಾರ್ಕಿಂಗ್ ವಿಚಾರ ಅಂದರೆ ಯಾವುದೇ ತರಹದ ಎಲ್ಲೇ 30-40 ಅಥವಾ 20-30, 30-50 ಮನೆಗಳ ವಿಚಾರಕ್ಕೆ ಬಂದಾಗ ಪಾರ್ಕಿಂಗ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇವತ್ತಿನ ದಿನಗಳಲ್ಲಿ. ಯಾಕೆಂದರೆ 2 ಫ್ಯಾಮಿಲಿ ಅಂತ ಅಂದಾಗ ಏನಾಗುತ್ತೆ ಅಂತಂದರೆ 2 ಕಾರುಗಳು, 4 2 ವೀಲರ್ ಇರುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಆವಾಗ ರೋಡಲ್ಲಿ ಪಾರ್ಕ್ ಮಾಡಿದಾಗ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ತೊಂದರೆ ಆಗೋ ವಿಚಾರಗಳು ಬಹಳಷ್ಟು ನಾವು ಕಂಡು ಬರುತ್ತೆ. ಅದಕ್ಕೆ ಅಂತಲೇ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಸರಿಸುಮಾರು ನೀವು 4-5 2 ವೀಲರ್ಗಳನ್ನ ಈ ರ್ಯಾಂಪ್ ಅಂದರೆ ಮೇಲ್ಗಡೆ ನಿಲ್ಲಿಸ್ಕೋಬೋದು. ನೀವು ನೋಡ್ಬೋದು ಅದ್ರ ಮುಂದೆ ಇರುವಂತಹ ಇದಿರೋದು 30 ಫೀಟ್ ರೋಡ್ ಇದೆ. ಸೊ ಅಲ್ಲಿ 4-5 2 ವೀಲರ್ ನಿಲ್ಲಿಸೋ ಯಾವುದೇ ತರಹ ನಿಮಗೆ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ತೊಂದರೆ ಆಗದೇ ಇರುವಂತೆ ಮಾಡಿದ್ದಾರೆ. ದಿಸ್ ದ ಫ್ರಂಟ್ ಎಲಿವೇಶನ್ ಆಫ್ ದಿ ಪ್ರಾಪರ್ಟಿ ಬಹಳ ಚೆನ್ನಾಗಿದೆ. ಬಹಳಷ್ಟು ಲೈಟಿಂಗ್ಗಳು ನೀವು ನೋಡ್ಬೋದು. ಲೈಟಿಂಗ್ LED ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂಥ ಫ್ರಂಟ್ ಎಲಿವೇಶನ್ ಆಫ್ ದಿ ಪ್ರಾಪರ್ಟಿ. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ, ಹೇಗಿದೆ, ಏನು ಥರ ಪ್ಲ್ಯಾನ್ ಮಾಡಿದ್ದಾರೆ, ಡಿಸೈನಿಂಗ್ ಹೇಗಿದೆ, ವರ್ಕ್ಮೆನ್ಶಿಪ್ ಏನಿದೆ, ಮೆಟೀರಿಯಲ್ಗಳನ್ನ ಏನು ಯೂಸ್ ಮಾಡಿದ್ದಾರೆ ಈ ಮನೆ ಕಟ್ಟಲಿಕ್ಕೆ ಅಂತ. ಸೆಲ್ಲಿಂಗ್ ರೇಟ್ ಈಸ್ ಅಬೌಟ್ 1,60,00,000, 1,60,00,000. ಇಲ್ಲಿ ಅಂದರೆ ನೀವು ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ಸ್ಮಾಲ್ ಮಿಡ್ ಸೈಜ್ ಕಾರ್ನ ಒಳಗೆ ನಿಲ್ಲಿಸ್ಬೋದು. ಸ್ಮಾಲ್ ಅಂದರೆ ಸ್ಮಾಲ್ ಸೈಜ್ ಕಾರ್ ಆ್ಯಾವ್ರೇಜಲ್ಲಿ ನಿಲ್ಲಿಸ್ಬೋದು. ಸೊ ಬೋರ್ವೆಲ್ ಇದೆ ಎಂಟ್ರೆನ್ಸಲ್ಲೇ. ಸೊ ವಾಟರ್ ನೀವು ಟ್ಯಾಪ್ಗಳು ನೋಡೋದು ಕ್ಲೀನ್ ಮಾಡಲಿಕ್ಕೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಟ್ಯಾಪ್ಗಳು ಹಾಕಿದ್ದಾರೆ. ವಾಟರ್ ಸೋರ್ಸ್ಗೆ ಎಂಟ್ರಿಲೇ ವಾಟರ್ ಸೋರ್ಸ್ ಇದೆ. ಸೊ ಮನೆ ಹಿಂಭಾಗದಲ್ಲಿ ಸಂಪಿದೆ. ಸೊ ಐ ಆಮ್ ಎಂಟ್ರಿಂಗ್ ದ ಪ್ರಾಪರ್ಟಿ. ಬನ್ನಿ ನೋಡೋಣ. ಈ ಮನೇಲಿ ಸ್ನೇಹಿತರೆ ಒಳಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ವಿಚಾರ ಸ್ಪಷ್ಟನೆ ಕೊಡಬೇಕು. ಏನು ಅಂತಂದರೆ ಈ ಮನೇಲಿ ನೀವು ವಿಂಡೋಸ್, ಫ್ರೇಮ್ಸ್, ಇದರ ಶಟರ್ಗಳು ಎಲ್ಲ ಅದ್ಧೂರಿ ಫಸ್ಟ್ ಕ್ವಾಲಿಟಿ ಆ್ಯಂಡ್ ದ ಬೆಸ್ಟ್ ಕ್ವಾಲಿಟಿ ಟೀಕ್ವುಡ್ ಯೂಸ್ ಮಾಡಿರುವಂಥದ್ದು. ಗ್ರನೈಟ್ ಫ್ಲೋರಿಂಗ್. ಈಗ ನಾನು ಮನೆ ಒಳಗೆ ಹೋಗ್ತಾ ಇದ್ದೀನಿ. ನೀವು ಯು ಕ್ಯಾನ್ ಸಿ ಇದೆ ಮುಂದೆ ನಿಂತರೆ ಕನ್ನಡಿ ಥರ ಕಾಣುವಂತಹ ನಿಮಗೆ ಡೋರ್ ಏನಿದೆ, ಡೋರ್ನ ನೀವು ನೋಡಬಹುದು. ಅದಕ್ಕೆ ಆದಂಥ ಕೆಳಗೆ ಪಕ್ಕದಲ್ಲೇ ಇರುವಂತಹ ಒಂದು ಕಿಟಕಿ ಸಹ ಮಾಡಿದ್ದಾರೆ ಫಾರ್ ವೆಂಟಿಲೇಷನ್. ಬನ್ನಿ ಒಳಗೆ ಬನ್ನಿ ನೋಡೋಣ ಮನೆ ಹೇಗೆ ಮಾಡಿದ್ದಾರೆ, ಏನು ಥರ ಇದೆ ಅಂತ. ಇದು 2 ಬೆಡ್ರೂಮ್ ಮನೆ. ನಾನು ಇವಾಗ ಹಾಲಲ್ಲಿದ್ದೀನಿ. ಫುಲ್ ಸೈಜ್ ನೀವು ನೋಡ್ತಾ ಇರುವಂಥದ್ದು ನೋಡಿ, ಫುಲ್ ಸೈಜ್ ಇರುವಂತಹ TV ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಸ್ಪೇಸ್ ವಿತ್ LED ಲೈಟಿಂಗ್, ಫಾಲ್ ಸೀಲಿಂಗ್, ಫ್ಯಾನ್ಸ್ ಇದೆ. ಫ್ಯಾನ್ಸಿ ಲೈಟ್ಗಳನ್ನ ಸಹ ಹಾಕಿದ್ದಾರೆ. ಶೋಕೇಸ್, ಓಪನ್ ಶೋಕೇಸ್ ಕೊಟ್ಟಿದ್ದಾರೆ. 4 ವಿಂಡೋಗಳು ಅಂದರೆ 1 2 3 ವಿಂಡೋಗಳು ವಿತ್ 6 ಓಪನಿಂಗ್ಸ್ ಇರುವಂಥದ್ದು 4 ವಿಂಡೋಗಳು ಕೊಟ್ಟಿದ್ದಾರೆ. ಈಗ ಮನೆ ಮುಗ್ದೆ ಸ್ವಲ್ಪ ಕೆಲಸಕ್ಕೆ ಯೂಸ್ ಮಾಡೋ ಸಾಮಗ್ರಿಗಳನ್ನ ಇಟ್ಟಿದ್ದಾರೆ. ನೀವು ನೋಡ್ಬೋದು ಕೆಳಗೆ ಅಂದರೆ ಮನೆ ಹಾಲಲ್ಲಿ ಈ ಡಿಸೈನ್ ಏನು ಮಾಡಿದ್ದಾರೆ ಇವರು, ಈ ಡಿಸೈನ್ನ ನೋಡ್ಬೋದು. ಬ್ಲ್ಯಾಕ್ ಕಲರ್ ಗ್ರನೈಟ್ಗೆ ವೈಟ್ ಕಲರ್ ಗ್ರನೈಟ್ದು ಫಿನಿಶಿಂಗ್ ಮಾಡಿದ್ದಾರೆ. ಸರಿಸುಮಾರು ನೀವು ಹಾಲಲ್ಲಿ ಈಸಿಲಿ ಒಂದು 4 to 7 ಸೀಟರ್, 4ರಿಂದ 7 ಸೀಟರ್ ಬಿಗ್ ಸೈಜ್ ಸೋಫಾಗಳನ್ನ ಖಂಡಿತವಾಗ್ಲೂ ಹಾಕೋಬಹುದು. ಮಧ್ಯದಲ್ಲಿ ಟೀ ಪಾಯಿಂಟಲ್ಲಿ ನೀವು ನೋಡ್ತಾ ಇರುವಂಥದ್ದು TV ಕ್ಯಾಬ್ ಮಧ್ಯದಲ್ಲಿ ಟೀ ಪಾಯಿಂಟು ಸಹ ಓಡಾಡಲಿಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ನಾನು ಒಳಗೆ ಓಡಾಡ್ತಾ ಇಲ್ಲ, ಯಾಕಂದರೆ ಖಾಲಿ ಇರೋದ್ರಿಂದ ಯಾವ ಥರ ಅಡಚಣೆ ಇಲ್ಲ. ಬಟ್ ಸೋಫಾ ಹಾಕಿದ ನಂತರನೂ ನಿಮ್ಗೆ ಯಾವುದೇ ಥರ ಅಡಚಣೆ ಇಲ್ದಿರುವ ಹಾಗೆ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಹಾಲ್ ಬಹಳ ಸ್ಪೇಷಿಯಸ್ ಆಗಿದೆ. ನೀವು ನೋಡ್ತಾ ಇರುವಂಥದ್ದು ಈಗ
ಪೂಜಾ ರೂಮ್, ಟೀಕ್ ಕಾರ್ವಿಂಗ್ ಇರುವಂತಹ ಪೂಜಾ ರೂಮ್ ಇದು. ನೀವು ನೋಡ್ಬೋದು ಮೇಲೆ ಲಕ್ಷ್ಮಿ ಇದೆ, ಆ ಕಡೆ ಈ ಕಡೆ 2 ಆನೆಗಳು ಮಾಡಿದ್ದಾರೆ. ಅದಕ್ಕೆ ಆದಂತಹ ಒಂಥರ ಬೆಲ್ ಗಂಟೆ, 2 ಆನೆಗಳ ಮುಖ ಮಾಡಿದ್ದಾರೆ, ಐವರಿ ಟೈಪ್ ಮಾಡಿದ್ದಾರೆ. ಸೊ ಇದು ಅಷ್ಟೇ, ಎಲ್ಲ ಪೂರ್ತಿ ನೀವೇನು ನೋಡ್ತಾ ಇದ್ದೀರಾ ಅದು ಪೂರ್ತಿ ಟೀಕ್ ಮಾಡಿರುವಂಥದ್ದು, ಟೀಕಲ್ಲಿ ಕಾರ್ವಿಂಗ್ ಮಾಡಿರುವಂಥದ್ದು. ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಸೊ ಬ್ಯಾಕ್ ಸೈಡು ಅಷ್ಟೇ LED ಲೈಟ್ನ ಹಾಕಿದ್ದಾರೆ, ನೋಡ್ಬೋದು ನೀವು LED ಲೈಟ್ನ ಹಾಕಿದ್ದಾರೆ. ಸೊ ಇದರ ಕೆಳಗೆ ಮಂಟಪದ ಥರ ಮಾಡಿದ್ದಾರೆ, ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಈಸಿ ಆಗೋ ಥರ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ರೂಮ್ ನಂಬರ್ 1. ಬನ್ನಿ, ನಾನು ಇದನ್ನು ಐ ಕಾಲ್ ದಿಸ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಯಾಕೆ ಅಂತಂದರೆ ಇದಕ್ಕೆ ಆದಂಥ ಅಟ್ಯಾಚ್ ಬಾತ್ರೂಮ್ ಇದೆ, ಮತ್ತು ಇದು ರೂಮಲ್ಲೂ ಸ್ವಲ್ಪ 2ನೇ ರೂಮ್ಗಿಂತ ಸ್ವಲ್ಪ ದೊಡ್ಡದಿದೆ. ನೀವು ಇಲ್ಲಿ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಇಲ್ಲೂ ಅಷ್ಟೇ, ದೇ ಹ್ಯಾವ್ ಕಂಟಿನ್ಯೂಡ್ ದಿ ಫಾಲ್ ಸೀಲಿಂಗ್ ವಿತ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಎಲ್ಲ ಹಾಕಿದ್ದಾರೆ. ಮತ್ತು ಓಪನ್ ಒಂದು ಶೋಕೇಸ್, 2 ಶೋಕೇಸ್ ಥರ ಹಾಕಿದೆ. ಇದರ ಇಂಪಾರ್ಟೆನ್ಸನ್ನು ಬಹಳಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ. ಸೊ ಅದಾದ ನಂತರ ವಾರ್ಡ್ರೋಬ್, ಇಲ್ಲೂ ಅಷ್ಟೇ ನೀವು ಟೀಕ್ ಡೋರ್ ನೋಡ್ಬೋದು. ಸೊ ವಾರ್ಡ್ರೋಪ್, ಫುಲ್ ಸೈಜ್ ವಾರ್ಡ್ರೋಪ್, ಮೇಲೆ ಲಾಫ್ಟ್ ಇದೆ, ವಾರ್ಡ್ರೋಪ್ ಇದೆ, ಮತ್ತು ಇದಕ್ಕೆ ಆದಂತಹ ಬಾತ್ರೂಮ್. ಬನ್ನಿ, ಸ್ಟ್ಯಾಂಡರ್ಡ್ ಸೈಜ್ ಬಾತ್ರೂಮ್ ಇದೆ. ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ, ಮಿಕ್ಸರ್ಸ್ ಅಂದರೆ ವಾಟರ್ ಮಿಕ್ಸರ್ಗಳನ್ನ ಹಾಕಿದ್ದಾರೆ, ಶವರ್ ಹಾಕಿದ್ದಾರೆ, ವಾಟರ್ ಪಾಯಿಂಟ್ ಹೀಟರ್ ಆಪ್ಷನ್ ಕೊಟ್ಟಿದ್ದಾರೆ, ವೆಂಟಿಲೇಟರ್ ನೋಡ್ಬೋದು ನೀವು, ವೆಂಟಿಲೇಟರ್ನು ಕೊಟ್ಟಿದ್ದಾರೆ ಈಗಾಗಲೇ. ಸೊ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ ಬಾತ್ರೂಮ್ ಒಳಗೆ. ಸೊ ಐ ಆಮ್ ಮೂವಿಂಗ್, ಈಗ ನಾನು ಇವಾಗ ಹೋಗ್ತಾ ಇರೋದು, ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಹಾಲ್. ರೂಮ್ ನಂಬರ್ 1 ನೋಡಿದ್ರೆ ಇದು ಹಾಲ್, ಇದು ಬಹಳ ದೊಡ್ಡದಾಗಿರುವಂತಹ ಹಾಲ್ ಇದು. ದಿಸ್ ಇಸ್ ಎ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನಾನು ನಾರ್ತ್ ಕಡೆಯಿಂದ ಎಂಟರ್ ಆಗಿದ್ದೀನಿ ಸ್ನೇಹಿತರೆ. ಎಂಟರ್ ಆಗಿ ಹಾಲಿಗೆ ಬಂದಿದ್ದೀನಿ. ನೀವು ರೂಮ್ ನೋಡಿದ್ರಿ, ರೂಮ್ ನಂಬರ್ 1 ಮಾಸ್ಟರ್ ಬೆಡ್ರೂಮು. ದಿಸ್ ಇಸ್ ದ ಪೂಜಾ ರೂಮ್ ಫೇಸಿಂಗ್ ನಾರ್ತ್. ಸೊ ನಾನು ವೆಸ್ಟ್ ಫೇಸಿಂಗಿಂದ ನಾರ್ತ್ ಒಳಗೆ ಬಂದಿದ್ದೀನಿ. ದಿಸ್ ಇಸ್ ಫೇಸಿಂಗ್ ನಾರ್ತ್ ಇದು. ಬನ್ನಿ, ನಾನಿವಾಗ ನಿಮಗೆ ಡೈನಿಂಗ್ ಏರಿಯಾ, ಈಸಿಲಿ 4 ಸೀಟರ್ ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶಲ್ಲೇ ಇದೆ, ಮಿರರ್ ಹಾಕಿದ್ದಾರೆ, ಟವಲ್ಗೆ ಅಂತಲೇ ಟವಲ್ ರಾಡ್ಸ್ ಹಾಕಿದ್ದಾರೆ. ಇಲ್ಲೂ ಸಹ ಸೀಲಿಂಗ್ ನೋಡ್ಬೋದು ನೀವು, ಸೀಲಿಂಗಲ್ಲಿ ಫಾಲ್ ಸೀಲಿಂಗ್ ಇದೆ, ಪ್ಲಸ್ ಫ್ಯಾನ್ ಹಾಕಿದ್ದಾರೆ. ವಾಸ್ತು ವಿಚಾರಕ್ಕೆ ಬಂದಾಗ, ಈ ಮನೆ ವಾಸ್ತು ಅನುಗುಣವಾಗಿ ಕಟ್ಟಿರೋದು ಅಂತ ವಾಸ್ತು ವಿಚಾರಕ್ಕೆ ಬಂದಾಗ ನೋಡಿ, ದಿಸ್ ಏನಿದು ಅಂತ ನೋಡಿ ತೋರಿಸ್ತೀನಿ. ಸ್ವಲ್ಪ ಹತ್ತಿರ ಬಂದು ನಿಮಗೆ ಗೊತ್ತಾಗುತ್ತೆ. ಇದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ಇದು ದೇವ್ರ ಮನೆ, ಓಕೆನಾ. ಇದು ದೇವ್ರ ಮನೆ ವಿಚ್ ಇಸ್ ಫೇಸಿಂಗ್ ನಾರ್ತ್. ಇದರ ಹಿಂಭಾಗದಲ್ಲಿ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್ದು ಟಾಯ್ಲೆಟು. ಇದೆರಡು ಟಚ್ ಆಗಬಾರ್ದು ಅಂತ ಕಾರಣದಿಂದಾಗಿ ಇಲ್ಲಿ ಫುಲ್ ಸೈಜ್ ಅಂದರೆ ಮೇಲಿಂದ ಕೆಳಗೆ ತನಕನೂ ಇದನ್ನು ಓಪನಿಂಗ್ ಬಿಟ್ಟಿದ್ದಾರೆ. ಹಲವಾರು ಜನ ಏನು ಕೇಳ್ತಾರೆ, ಇದನ್ನು ಬಿಟ್ಟಿರಲಿಲ್ಲ ಅಂದರೆ ಏನಾಗೋದು, ಯಾವಾಗಲೂ ಡೌಟ್ ಇದ್ದೇ ಇರೋದು ಏನಂತ, ಇದನ್ನು ಎರಡನ್ನೂ ಟಚ್ ಮಾಡಿದ್ದಾರೆ. ವಾಸ್ತು ಅನ್ನೋದಾಗಿ ದೇವ್ರ ಮನೆ ಮತ್ತು ಬಾತ್ರೂಮ್ದು ಗೋಡೆ ಟಚ್ ಆಗಬಾರ್ದು ಅನ್ನೋದು ಕಾಮನ್ ಒಂದು ಯೋಚನೆ. ಆ ಯೋಚನೆನ ಹೋಗಲಾಡಿಸ್ಲಿಕ್ಕೆ ಅಂತಲೇ ಇದನ್ನು ಮಾಡಿರುವಂಥದ್ದು. ಸೊ ನಾವು ಇಲ್ಲೂ ನೋಡ್ಬೋದು ನೀವು, ಟೆಕ್ಸ್ಚರ್ ಪೇಂಟ್ ಎಷ್ಟು ಚೆನ್ನಾಗಿ ಇದನ್ನು ಪೇಂಟ್ ಮಾಡಿದ್ದಾರೆ ಅಂತಂದರೆ, ಕಲರ್ ಕಾಂಬಿನೇಷನ್ ಇದು ವೈಟ್ ಇದೆ, ವೈಟಿಗೆ ಸಿಲ್ವರ್ ವಿತ್ ವೈಟ್ ಕಾಂಬಿನೇಷನ್ ಮಾಡಿದ್ದಾರೆ. ಇಲ್ಲೂ ಅದರ ಪಕ್ಕದಲ್ಲೇ ಅಂದರೆ ಈ ಅಡುಗೆ ಮನೆಗೆ ಪಕ್ಕದಲ್ಲೇ, ಇಲ್ಲಿ ಅಡುಗೆ ಮನೆ ಇದೆ, ಅಡುಗೆ ಮನೆ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾಗೆ ವೆಂಟಿಲೇಷನ್ಗೆ, ಅಡುಗೆ ಮನೆಗೆ ವೆಂಟಿಲೇಷನ್ಗೆ ಅಂತಲೇ ಈ ಕಿಟಕಿನ ಕೊಟ್ಟಿದ್ದಾರೆ. ಇದೂ ಅಷ್ಟೇ ಸ್ನೇಹಿತರೆ, ವೀಕ್ಷಕರೇ ಇದನ್ನು ಗಮನಿಸಬೇಕಾದ್ರೆ, ಇದೂ ಅಷ್ಟೇ ಒಳಗಿದೆ ಅಂತ ಇದನ್ನು ಸೆಕೆಂಡ್ ಕ್ವಾಲಿಟಿ ಟೀಕ್ ಆಗಲಿ ಅಥವಾ ಇನ್ಯಾವುದು ವುಡ್ ಆಗಲಿ ಅಲ್ಲ, ಇದನ್ನೂ ಅಷ್ಟೇ ನೀವು ಪರಿಶೀಲಿಸ್ಬೋದು, ನೋಡ್ಬೋದು, ಇದನ್ನು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಇದೂ ಅಷ್ಟೇ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಕರ್ಟನ್ ರಾಡ್ಸ್ಗಳನ್ನ ಹಾಕಿದರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ನೀವು ನೋಡ್ಬೋದು. ಬನ್ನಿ, ಈಗ ನಾನು ನಿಮಗೆ ಐ ವಿಲ್ ಶೋ ಯು ದಿ ಕಿಚನ್ ಏರಿಯಾ. ಓಕೆ, ಕಿಚನ್ ಏರಿಯಾ ವಿಚಾರಕ್ಕೆ ಬಂದಾಗ ಎಲ್ ಶೇಪಲ್ಲಿ ಮಾಡಿದ್ದಾರೆ, ಗ್ರನೈಟ್ ಟಾಪ್ ಹಾಕಿದ್ದಾರೆ, ಮಾಡ್ಯುಲರ್ ಟೈಪ್ ಕಿಚನ್ ಇದೆ, ಮತ್ತು ವಾಟರ್ ಪ್ಯೂರಿಫೈಯರ್ ಹಾಕ್ಕೊಳ್ಳೋಕ್ಕೆ ಪಾಯಿಂಟ್ ಮಾಡಿದ್ದಾರೆ, ಸಿಂಕ್ ಇದೆ, ಅದಕ್ಕೆ ಅಂತ ಒಂದು ಕರ್ಟನ್ ರಾಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತು ಇಲ್ಲಿ ನೋಡಿ, ಇದನ್ನು ಗಮನಿಸ್ಬೇಕು, ಇದೊಂದು ಚೂರು ಮುಂದೆ ಬಂದು ತೋರಿಸ್ತಾರೆ ನಮ್ಮವರು. ಇಲ್ಲಿ ಒಂದು ಪಾಯಿಂಟ್ ಮಾಡಿದರೆ, ಇದು ಗ್ಯಾಸ್ ಪಾಯಿಂಟು. ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ ತರುವ ಅವಶ್ಯಕತೆ ಇಲ್ಲ, ನೀವು ಆಚೆಯಿಂದನೇ ಇದನ್ನು ಆಪ್ರೇಟ್ ಮಾಡ್ಕೋಬೋದು. ಚಿಮ್ನಿಗೆ ಇದು ನೋಡಿ, ಇಲ್ಲಿ ಚಿಮ್ನಿ ಬರುತ್ತೆ. ಇದು ದಿಸ್ ಈಸ್ ದಿ ಅಗ್ನಿಮೂಲೆ. ಚಿಮ್ನಿ ತೋರಿಸ್ತಾರೆ, ಚಿಮ್ನಿಗೆ ಎಕ್ಸಿಟ್ ಪಾಯಿಂಟ್ ಸಹ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಬಂದು ತಿರ್ಗಾ ಗೋಡೆನ ಕೊರೆದು ಅದು ಮಣ್ಣಾಗಿ ಧೂಳಾಗಿ ಆ ಥರದ್ದು ಯಾವುದೇ ಥರ ಅಡಚಣೆಗಳು, ತೊಂದರೆಗಳು ನಿಮಗೆ ಆಗಬಾರ್ದು ಅಂತ ಅದನ್ನು ಮಾಡಿದ್ದಾರೆ. ಓಪನ್ ಸ್ಟೋರೇಜ್ ಸ್ಪೇಸ್, ಅಡುಗೆ ಮನೆಗೆ ಬೇಕಾಗಿರುವಂತಹ ಓಪನ್ ಸ್ಟೋರೇಜ್ ಸ್ಪೇಸ್.
ದಿನಸಿ ಸಾಮಾನುಗಳನ್ನ ದಿನನಿತ್ಯ ಅಡುಗೆ ಮಾಡೋ ಸಾಮಾನುಗಳನ್ನ ಕೈಗೆ ಸಿಗುವ ಥರ ಮಾಡಿದ್ದಾರೆ. ದಿಸ್ ವಾಟ್ ಮೇಕ್ಸ್ ದಿ ಹೌಸ್ ಯೂಸರ್ ಫ್ರೆಂಡ್ಲಿ. ಅಂದರೆ ಮನೆ ಕಟ್ಟುವಾಗ ಪ್ಲ್ಯಾನಿಂಗು, ಡಿಸೈನಿಂಗ್, ವರ್ಕ್ಮೆನ್ಶಿಪ್ ಎಲ್ಲದೂ ಕೌಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಮ್ಯಾಟರ್ ಆಫ್ 30-40 ಮನೆಗಳು. ಯಾಕೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಈ ಡಿಸೈನ್ನ ನೋಡ್ಬೋದು ನೀವು. ದಿಸ್ ಈಸ್ ದ ಸಪ್ರೇಷನ್ ಫಾರ್ ದಿ ಡೈನಿಂಗ್ ಏರಿಯಾ ಆರ್ ದ ಯುಟಿಲಿಟಿ ಏರಿಯಾ ಆ್ಯಂಡ್ ದಿ ಅದರ್ ರೂಮ್ ಮಧ್ಯದಲ್ಲೇ ಇರುವಂಥದ್ದು ಫುಲ್ ಮೇಲ್ಗಡೆಯಿಂದ ಅಂದರೆ ಸರಿಸುಮಾರು ಒಂದು 7.5 ಅಡಿಯಿಂದ ಕೆಳಗೆ ತನಕ ಸಪ್ರೇಷನ್ ಮಾಡಿರೋಂತಹ ಡಿಸೈನ್ ಬಹಳ ಚೆನ್ನಾಗಿದೆ. ವಿನೀರಲ್ಲಿ ಮಾಡಿರುವಂಥದ್ದು. ಸೊ ಬನ್ನಿ, ಈಗ ನಾನು ನಿಮಗೆ ಎರಡನೇ ರೂಮ್ ನಂಬರ್ 2ನ ತೋರಿಸ್ತೀನಿ. ಇದು ರೂಮ್ ನಂಬರ್ 2. ಇಲ್ಲೂ ಸಹ ಅಷ್ಟೇ ವಾರ್ಡ್ರೋಬ್ಗಳಿದೆ. ಮಿಡ್ ಸೈಜ್ ಬೆಡ್ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಕಿಟಕಿಗಳು ಕೊಟ್ಟಿದ್ದಾರೆ. ಓಪನ್ ಶೋಕೇಸ್ಗಳಿದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳನ್ನ ನೋಡ್ಬೋದು. ಲೈಟು ಮತ್ತು ಫ್ಯಾನ್ ಈಗಾಗಲೇ ಹಾಕಿದ್ದಾರೆ. LED ಲೈಟ್ಗಳು ಸಹ ಇದೆ. ವಾರ್ಡ್ರೋಬ್ ನೀವು ನೋಡ್ತಾ ಇರುವಂಥದ್ದು ನೋಡಿ. ವಾರ್ಡ್ರೋಬು ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬು. ಮೇಲ್ಗಡೆ ಲಾಫ್ಟ್ ಸಜ್ಜಾನು ಮುಚ್ಚಿದ್ದಾರೆ. ಸೊ ಸ್ಟೋರೇಜ್ಗೆ ಎಲ್ಲೂ ಸಹ ನಿಮಗೆ ತೊಂದರೆ ಆಗದೆ ಇರೋ ಥರ ಮಾಡಿದ್ದಾರೆ. ಸೊ ಇನ್ನೊಂದು ವಿಚಾರ ಬನ್ನಿ, ಈಗ ಇದನ್ನು ಹೇಳೋಕ್ಕೆ ಮುಂಚೆ ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ಅಂದರೆ ನಾನು ಈಗಾಗಲೇ ಗ್ರೌಂಡ್ ಫ್ಲೋರ್ಲಿ ಒಂದು ಬಾತ್ರೂಮ್ ನೀವು ನೋಡಿದ್ರಿ, ಅಟ್ಯಾಚ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್. ಇದು ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ. ಬಹಳ ಒಳ್ಳೆ ಕ್ವಾಲಿಟಿ, ಬ್ರ್ಯಾಂಡೆಡ್ ಕ್ವಾಲಿಟಿ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದೆ. ಟವಲ್ ರಾಡ್ ಹಾಕಿದ್ದಾರೆ. ಸ್ಪೇಸ್ ಶಾಂಪು ಮತ್ತು ಇದರ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಗ್ರನೈಟ್ ಪೀಸ್ನ ಕೊರೆದು ಅದಕ್ಕೆ ಗೋಡೆಗೆ ಇನ್ಸರ್ಟ್ ಮಾಡಿದ್ದಾರೆ. ಶವರ್ ಇದೆ. ಮಿಕ್ಸರ್ಗಳಂದರೆ ವಾಟರ್ ಮಿಕ್ಸರ್ ಇದೆ. ವಾಟರ್ ಹೀಟರ್ ಪಾಯಿಂಟ್, ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಬನ್ನಿ, ಈಗ ನೌ ಐ ವಿಲ್ ಶೋ ಯು ದಿ ಮನೆಯ ಹಿತ್ತಲು, ಅದೇ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ನೋಡಿ, 2 ಮೋಟ್ರ್, 2 ಮನೆ. ಇದು ಗ್ರೌಂಡ್ ಫ್ಲೋರ್ಲಿ ಹೇಗೆ ಕಟ್ಟಿದ್ದಾರೋ ಫಸ್ಟ್ ಫ್ಲೋರ್ಲು ಅದೇ ಥರ ಕಟ್ಟಿರುವಂತಹ ಮನೆ. ಪ್ಲ್ಯಾನಿಂಗು, ಡಿಸೈನು, ವರ್ಕ್ಮೆನ್ಶಿಪ್ಪು ಎಲ್ಲ ಒಂದೇ ಥರ. ಯು ಲುಕ್ ಲೈಕ್ ಆ್ಯಂಡ್ ಸೇಮ್ ಟೈಪ್ ಇರುವಂಥ. ಅದಕ್ಕೆ ಇದಕ್ಕೆ ಅಂತ ಬೋರ್ವೆಲ್ ಇದೆ. ಬೋರ್ವೆಲ್ ಸಂಪ್ ಇದೆ. ಓವರ್ ಹೆಡ್ ಟ್ಯಾಂಕ್ ಇದೆ. 2 ಮೋಟ್ರ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಇಂಡಿಪೆಂಡೆಂಟಾಗಿ ಅವ್ರವ್ರು ಯಾರ್ಯಾರು ಬೇಕೋ ಅವ್ರವ್ರ ಮೋಟ್ರ್ಗಳನ್ನ ಆನ್ ಮಾಡ್ಕೋಬೋದು. ಆಟೋ ಕಟರ್ ಅಂದರೆ ಮೇಲೆ ನೀರು ಹೋಗಿ ಆಟೋ ಫ್ಲೋ ಆಗ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇದು ಸಂಪ್ ಇದೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇದೆ. ಅದು 2ರಿಂದ ಆಟೋಮೆಟಿಕ್ಕಾಗಿ ಮೂವ್ ಆಗಲಿಕ್ಕೆ ವಾಟ್ರು ಅದಕ್ಕೆ ಅಂತಲೇ ಅದ್ರ ಏನು ಬೇಕೋ ಅದಕ್ಕೆ ಆಟೋಮೇಷನ್ ಮಾಡಿದ್ದಾರೆ. ಔಟ್ಲೆಟ್ ಆ್ಯಂಡ್ ಇನ್ಲೆಟ್ ಆಫ್ ದಿ ವಾಟರ್ ಇದು ಯಾಕೆ? ಇದು ನಿಮಗೆ ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಮತ್ತು ಇಲ್ಲೇ ಪುಲ್ ಆ್ಯಂಡ್ ಡ್ರೈ ಅಂದರೆ ನೀವು ಇಲ್ಲೇ ಬಟ್ಟೆ ಒಣಗಿ ಹಾಕ್ಕೊಳ್ಳಿಕ್ಕೆ ಮಾಡಿರುವಂತಹ ಜಾಗ. ನೋಡಿ, ಗಾಳಿ ಬರುತ್ತೆ, ಈ ಕಡೆ ಗಾಳಿ ಬರುತ್ತೆ. ಬಟ್ಟೆ ಒಣಗಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಸೊ ಇನ್ಲೆಟ್ ವಾಟ್ರು, ಎಕ್ಸಿಟ್ ವಾಟ್ರು, ಅದಕ್ಕೆ ಬೇಕಾಗಿರೋಂಥ ಪವರ್ ಸೋರ್ಸು 3 ಇಲ್ಲೇ ಕೊಟ್ಟಿದ್ದಾರೆ. ಇದು 3 ಇಲ್ಲದೆ ಇದ್ದರೆ ವಾಷಿಂಗ್ ಮಿಷಿನ್ ಖಂಡಿತವಾಗ್ಲೂ ಇಟ್ಕೊಳ್ಳಿಕ್ಕೆ ಆಗಲ್ಲ. ಪ್ಲಸ್ ಮನೆಯ ದೊಡ್ಡ ಪಾತ್ರೆಗಳೇನಾದರೆ ಒಗಿಲಿಕ್ಕೆ ಅಥವಾ ಬಟ್ಟೆ ಒಕ್ಕೋಬೇಕು ಅಂದಲ್ಲಿ ವಾಷಿಂಗ್ ಮಿಷಿನ್ ಒಕ್ಕೊಳ್ಳೋಕ್ಕಾಗಲ್ಲ ಅಂದರೆ 2 ಟ್ಯಾಪ್ಗಳು ಕೊಟ್ಟಿದ್ದಾರೆ. ಒಂದು ಮುಂದಕ್ಕೆ ಕಬಿನಿ ವಾಟರ್ ಬಂದಾಗ, ಈಗ ಬೋರ್ವೆಲ್ ವಾಟರ್ ಪ್ರೆಸೆಂಟ್ಲಿ ಅವೈಲಬಲ್ ಇದೆ. ಸೊ ಇದನ್ನು ಈ ಹಿತ್ತಲು ಅಂದರೆ ಮನೆಯ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ಮತ್ತು ಇದ್ರದ್ದು ಇನ್ನೊಂದು ವಿಚಾರತೆ ಏನು ಹೇಳಬೇಕು ಅಂತಂದರೆ, ನೋಡಿ, ಇದು ಬಾತ್ರೂಮ್ ನಂಬರ್ 3. ನಾನು ಈಗಾಗಲೇ 2 ತೋರಿಸಿದ್ದೀನಿ. ಇದು ಇಂಡಿಯನ್ ಸ್ಟೈಲಲ್ಲಿರುವಂತಹ ಒಂದು ಕಮೋಡು. 3 ಆಯಿತು. ರೂಮಲ್ಲಿ 1 ತೋರಿಸಿದೆ, 1 ಕಾಮನ್ ತೋರಿಸಿದ್ದೀನಿ. ಇದು 3ನೇದು. 30-40 ಬನ್ನಿ. 30-40 1200 ಸ್ಕ್ವೇರ್ ಫೀಟ್ ಇದು ಟೋಟಲು. ಸೊ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇದನ್ನು ಇರೋದು. ಅಂದರೆ ಕಟ್ಟಿರುವಂಥದ್ದು ಸರಿಸುಮಾರು 24 ಚದರ ಟೋಟ್ಲು. ಗ್ರೌಂಡ್ ಫ್ಲೋರ್ಲಿ ಸರಿ 9 ಚದರ ಬರುತ್ತೆ. ಫಸ್ಟ್ ಫ್ಲೋರ್ಲಿ 9 ಚದರ ಮನೆ ಇದೆ. ಓವರ್ ಹೆಡ್ ಟ್ಯಾಂಕು, ಸೋಲಾರು, ಸಂಪು, ಗ್ರನೈಟ್ ಫ್ಲೋರಿಂಗು, TV ಕ್ಯಾಬಿನೆಟ್ಸು, ಪೂಜಾ ರೂಮ್, ಫಾಲ್ ಸೀಲಿಂಗು, ಎಲೆಕ್ಟ್ರಿಕಲ್ ಲೈಟಿಂಗ್ಗಳು ಇವೆಲ್ಲವೂ ಅಂದರೆ ನೀವು ಇವತ್ತೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನು ತೋರಿಸಿದ್ದೀನಿ. ಮನೆ ಹೇಗಿದೆ, ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಮನೆಯಲ್ಲಿ ಏನೇನು ವಿಶೇಷತೆಗಳಿದೆ ಅಂದು ಬಿಟ್ಟಿದ್ದೆ. ಇದಕ್ಕೆ ಆದಂತಹ ನೋಡಿ CCTV ಕ್ಯಾಮ್ರಾ ಅಂದರೆ DTH ಕೇಬಲ್ ಆ್ಯಂಡ್ CCTV ಕ್ಯಾಮ್ರಾ ಎರಡಕ್ಕೂ ಈಗಾಗಲೇ ಆಪ್ಷನ್ಗಳನ್ನ ಮಾಡಿದ್ದಾರೆ, ಅಳವಡಿಸ್ಕೋಬಹುದು. ಸೊ just to wind off this video, I am at JP Nagar B zone. This is a house built on a Muda allotted site. Government in allot ಆಗಿರುವಂತಹ ಸೈಟಲ್ಲಿ. So total built up area is about 2400 square feet. This is the west facing property and has a north facing door. This property is for sale for rupees 1,60 lakhs. So for more information on this property, for like property visit, other details, you can contact us or call us on the given description in the below.
We'll meet you again with another property in other place of Mysore. This is Supreet here signing off. Till then, the next video. Take care and bye-bye.